ವಂದೇ ಮಾತರಂ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಬಿಜೆಪಿಯ ನಡುವೆ ಜಟಾಪಟಿ ಮುಂದುವರೆದಿದೆ. 6 ಚರಣ ಸೇರಿಸಿದ್ರೆ ಏನ್ ಸಾಧನೆ ಆಗುತ್ತೆ ಅಂತ ಸಚಿವ ಯತೀಂದ್ರ ಪ್ರಶ್ನೆ ಮಾಡ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರಕ್ಕಿಂತ ಬಿಜೆಪಿ ನಾಯಕರು ದೊಡ್ಡವರ. 1896ರಲ್ಲಿ ಸ್ವಾತಂತ್ರ್ಯ ಹೋರಾಟದ ಗೀತೆ ಅಂತ ಮಾಡಿದ್ದೇ ಕಾಂಗ್ರೆಸ್. ಅಂದು ಸ್ವಾತಂತ್ರ್ಯ ಹೋರಾಟಗಾರರೇ 2 ಚರಣ ಇರಲಿ ಅಂತ ಮಾಡಿದ್ರು. ವಂದೇ ಮಾತರಂ ವಿವಾದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಟಾಂಗ್ ಇದು. ಈಗ ವಂದೇ ಮಾತರಂ ಇಶ್ಯೂ ಏನಕ್ಕೆ ಈಗ 6 ಸ್ಟ್ಯಾನ್ಸ್ಗಳು ಮಾಡೋದ್ರಿಂದ ಅವ್ರು ಏನು ನ್ಯಾಷನಲ್ ಸಾಂಗಲ್ಲಿ 6 ಸ್ಟ್ಯಾನ್ಸ್ಗಳನ್ನು ಸೇರಿಸೋದ್ರಿಂದ ಅವ್ರು ಏನು ಸಾಧಿಸ್ದಂಗೆ ಆಗುತ್ತೆ. ಬೇಕು ಅಂತ ನಿಜವಾದ ವಿಷಯಗಳು ಏನಿದೆ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಷಯ ತರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವಂದೇ ಮಾತರಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಮೊದಲನೇ ಬಾರಿ ದೇಶದಲ್ಲಿ ಅದನ್ನು ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಗೀತೆಯನ್ನಾಗಿ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪಕ್ಷ 1896ರಲ್ಲಿ. ಅದಾದಮೇಲೆ ಅದ್ರ ಬಗ್ಗೆ ಬಹಳಷ್ಟು ವಿವಾದಗಳಾಯಿತು. ನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಲಿ, ಟ್ಯಾಗೋರ್ ಅವರಾಗಲಿ, ಸುಭಾಷ್ ಚಂದ್ರ ಬೋಸ್ ಅವರಾಗಲಿ ಎಲ್ಲರೂ ಕೂಡ 2 ಸ್ಟ್ಯಾನ್ಸಾ ಮಾತ್ರ ಅದನ್ನು ಸೇರಿಸ್ಕೋಬೇಕು ಅದು ರಾಷ್ಟ್ರಗೀತೆಯನ್ನಾಗಿ, 6 ಸ್ಟ್ಯಾನ್ಸ್ಗಳನ್ನು ಬೇಡ ಅಂತ ಹೇಳಿ ಅವರು ತೀರ್ಮಾನ ಮಾಡಿದರು. ಸೊ ಆಗ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು ಅವ್ರ ತೀರ್ಮಾನಕ್ಕಿಂತ ಇವ್ರ ತೀರ್ಮಾನ ದೊಡ್ಡದ. ಸೊ ಹಾಗಾಗಿ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ತೀರ್ಮಾನ ಮಾಡಿರ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.